ಎಲ್ಲರಿಗೂ ನಮಸ್ಕಾರ. ನಮ್ಮ ಸಂಗಾತಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾನು ನಿಮ್ಮ ಸುಸಂತಿ. ನಾವಿವತ್ತು ಬಾಣಂತಿಗೆ ನಾಲಿಗೆಗೆ ರುಚಿ ಕೊಡುವಂತಹ, ತಯಾರಿಸ್ಕೊಳ್ಳೋಕ್ಕೂ ಸುಲಭ ಅನ್ನಿಸುವಂತಹ, ಹಾಗೆಯೇ ಹೆಚ್ಚು ಪೌಷ್ಟಿಕಾಂಶವುಳ್ಳ ಆಹಾರವನ್ನು ತಯಾರಿಸ್ಕೊಳ್ಳೋದು ಹೇಗೆ, ಡಿಫ್ರೆಂಟಾಗಿ ತಯಾರಿಸ್ಕೊಳ್ಳೋದು ಹೇಗೆ, ಕೆಲವನ್ನ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಒಂದು ಬಾಣಲೆಯನ್ನು ಒಲೆ ಮೇಲಿಟ್ಟು ಒಲೆ ಹಚ್ಕೊಳ್ಳೋಣ. ಇದಕ್ಕೆ 1 ಟೀ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ಳೋಣ. ಈ ತುಪ್ಪ ಬಿಸಿಯಾದ ನಂತರ ಚಿರೋಟಿ ರವೆ, ನಾನಿಲ್ಲಿ 3 ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆಯನ್ನು ತಗೊಂಡಿದ್ದೀನಿ. ಇದನ್ನು ತುಪ್ಪದ ಜೊತೆ ಸೇರಿಸಿ ಚೆನ್ನಾಗಿ ಘಮ್ ಅನ್ನೋವರೆಗೂ ಹುರ್ಕೊಳ್ಳೋಣ. ಸಾಮಾನ್ಯವಾಗಿ ನಮ್ಮಲ್ಲಿ ಬಾಣಂತಿ ಆಹಾರ ಅಂದ ತಕ್ಷಣ ಮೊದಲು ಜ್ಞಾಪಕಕ್ಕೆ ಬರೋದೇ ರವೆ ಗಂಜಿ. ರವೆಯನ್ನು ತುಪ್ಪದಲ್ಲಿ ಹುರಿದು ಅದರಲ್ಲಿ ಗಂಜಿಯನ್ನು ತಯಾರಿಸಿ ಅದಕ್ಕೆ ಹಾಲು ಸಕ್ಕರೆ ಹಾಕಿ ಕೊಡೋದು ಅವತ್ತಿಂದ ಇವತ್ತರೆಗೂ ಬಂದಿರುವಂಥ ರೂಢಿ. ಆದರೆ ಈಗ ಎಲ್ಲರೂ ಡಯಟ್ ಕಾನ್ಷಿಯಸ್ಸು ಮತ್ತು ಸಕ್ಕರೆ ಯಾರೂ ಹೆಚ್ಚಿಗೆ ಬಳಸಲ್ಲ. ಹಾಗಾಗಿ ನಮ್ಮದೇ ಸಾಂಪ್ರದಾಯಿಕ ಆಹಾರವನ್ನು ಈಗಿನ ಕಾಲಕ್ಕೆ ತಕ್ಕ ಹಾಗೆ ಸ್ವಲ್ಪ ಬದಲಾವಣೆ ಮಾಡಿ ಮತ್ತು ಇನ್ನೂ ಹೆಚ್ಚು ನ್ಯೂಟ್ರಿಷಿಯಸ್ ಆಗಿ ಮಾಡಿ ಸ್ವಲ್ಪ ಡಿಫ್ರೆಂಟಾಗಿ ಈ ರವೆ ಗಂಜಿಯನ್ನು ತಯಾರಿಸ್ತಾ ಇದ್ದೀನಿ. ಈ ರೀತಿ ಗಂಜಿಯನ್ನು ತಯಾರಿಸಿ ಕೊಡೋದ್ರಿಂದ ನಾಲ್ಗೆಗೆ ರುಚಿಯಾಗಿರೋದಷ್ಟೇ ಅಲ್ಲ, ಅವಳಿಗೆ ಇನ್ಸ್ಟೆಂಟಾಗಿ ಶಕ್ತಿಯನ್ನು ಕೂಡ ತುಂಬುತ್ತೆ. ಈಗ ಇದು ಆಗ್ತಾ ಬಂದಿದೆ, ಘಮ್ಮಂತ ಸುವಾಸನೆ ಬರ್ತಾ ಇದೆ. ಮತ್ತು ಇನ್ನೂ ಆದರೆ ಕೆಂಪಾಗ್ಬಿಡುತ್ತೆ, ಅಷ್ಟಾಗೋದು ಬೇಡ. ನೋಡಿ, ಇಷ್ಟಾದರೆ ಸಾಕು. ಈಗ ಇದನ್ನು ಪಕ್ಕಕ್ಕೆ ತೆಗೆದಿಟ್ಕೊಂಡು ಬಿಡೋಣ. ಈಗ ಇನ್ನೊಂದು ಪ್ಯಾನ್ನ ಒಲೆ ಮೇಲಿಟ್ಟು ಒಲೆ ಹಚ್ಕೊಳ್ಳೋಣ. ಈಗ ಈ ಪ್ಯಾನ್ಗೆ ನೀರು ಹಾಕ್ಕೊಳ್ಳೋಣ. ನಾನಿಲ್ಲಿ ಮೊದಲಿಗೆ ಸುಮಾರು 200 ml ಅಷ್ಟು ನೀರು ಹಾಕ್ತಾ ಇದ್ದೀನಿ. ಅಂದರೆ ಒಂದು ದೊಡ್ಡ ನೀರಿನ ಲೋಟ ಅಂತ ಅಳತೆ ಇಟ್ಕೊಳ್ಳಿ. ನೀರು ಹಾಕಿದ್ಮೇಲೆ ಇದು ಚೆನ್ನಾಗಿ ಬಿಸಿ ಆಗೋಕ್ಕೆ ಬಿಡೋಣ. ನೀರು ಬಿಸಿಯಾದ ನಂತರ ಇದಕ್ಕೆ ಕ್ಯಾರೆಟ್ ಪೇಸ್ಟನ್ನು ಸೇರಿಸೋಣ. ಈ ಕ್ಯಾರೆಟ್ ಪೇಸ್ಟ್ ಒಂದು ಮೀಡಿಯಮ್ ಸೈಜ್ ಕ್ಯಾರೆಟ್ನ ಸಿಪ್ಪೆ ತೆಗೆದು ಬೇಯಿಸಿ ಪೇಸ್ಟ್ ಮಾಡಿ ಇಟ್ಕೊಂಡಿರುವಂಥದ್ದು. ಇದು ಸುಮಾರು 1/4 ಕಪ್ನಷ್ಟು ಆಗಿದೆ. ಈ ಕ್ಯಾರೆಟ್ ಪೇಸ್ಟನ್ನು ಸೇರಿಸಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಮತ್ತೆ ಬೇಯೋಷ್ಟೇನಿಲ್ಲ, ಬೆಂದಿರೋದ್ರಿಂದ ಸುಮ್ಮನೆ ಮಿಕ್ಸ್ ಆದರೆ ಸಾಕು. ನೀರಿನಲ್ಲಿ ಸುಲಭವಾಗಿ ಜೀರ್ಣವಾಗುವಂಥ ತರಕಾರಿಗಳಲ್ಲಿ ಕ್ಯಾರೆಟ್ ಕೂಡ ಒಂದು. ಈಗ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ, 1/4 ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಮತ್ತು 2 ಚಿಟಿಕೆಯಷ್ಟು ಒಣಶುಂಠಿಯ ಪುಡಿ ಹಾಗೂ 2 ಚಿಟಿಕೆಯಷ್ಟು ಅರಿಶಿಣವನ್ನು ಕೂಡ ಸೇರಿಸಿ ಎಲ್ಲನೂ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡೋಣ. ಈ ಎಲ್ಲ ಪುಡಿಗಳು ಕೂಡ ಬಾಣಂತಿಯ ಗರ್ಭಾಶಯಕ್ಕೆ ಸಂಬಂಧಪಟ್ಟಂಥ, ಹೊಟ್ಟೆಗೆ ಸಂಬಂಧಪಟ್ಟಂಥ ಸಣ್ಣ ಪುಟ್ಟ ತೊಂದರೆಗಳನ್ನು ನಿವಾರಣೆ ಮಾಡುವಂಥದ್ದು. ಈಗ ಪುಡಿಗಳೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ನಾವು ಹುರಿದಿಟ್ಕೊಂಡಿರುವಂಥ ರವೆಯನ್ನು ಸೇರಿಸಿ ಗಂಟಿಲ್ಲದ ಹಾಗೆ ಚೆನ್ನಾಗಿ ಕಲಕಿ ಬೇಯಿಸೋಣ. ರವೆ ಬೇಗನೆ ಬೆಂದ್ಬಿಡೋದ್ರಿಂದ ಈ ಗಂಜಿ ತಯಾರಿಸೋಕ್ಕೆ ನಿಮಗೆ ಹೆಚ್ಚು ಹೊತ್ತೇನು ಹಿಡಿಯೋದಿಲ್ಲ. ತುಂಬ ಆರೋಗ್ಯಕರವಾದ, ರುಚಿಕರವಾದ ಆಹಾರ ಇದು. ಈಗ ಇದಾಗಿದೆ, ರವೆ ಕೂಡ ಚೆನ್ನಾಗಿ ಬೆಂದಿದೆ. ಈಗ ನಾವಿದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ನಾನಿಲ್ಲಿ ಸೈಂಧವ ಲವಣನೇ ಉಪಯೋಗಿಸ್ತಾ ಇದ್ದೀನಿ. ಅಗತ್ಯವಿರುವಷ್ಟು ನೀರನ್ನು ಕೂಡ ಸೇರಿಸೋಣ. ನಾನಿಲ್ಲಿ ಸುಮಾರು ಮತ್ತೆ 1 ಕಪ್ನಷ್ಟು ಹಾಕಿದ್ದೀನಿ. ನೀರು ಹಾಕಿದ್ಮೇಲೆ ಮತ್ತೆ 1 ನಿಮಿಷ ಕುದಿಸೋಣ. ಈ ಗಂಜಿ ಕುಡಿಯೋ ಹದಕ್ಕಿರಬೇಕು. ನೋಡಿ, ಇಷ್ಟು ತೆಳುವಾಗಿದ್ದರೆ ಸಾಕು ಈ ಗಂಜಿ. ನೀವು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಗಟ್ಟಿ ಅಥವಾ ಇನ್ನೊಂದು ಸ್ವಲ್ಪ ತೆಳುವಾಗಿ ಕೂಡ ಮಾಡಿಕೊಳ್ಬಹುದು. ಇಷ್ಟು ಮಾಡಿದರೆ ರುಚಿಕರವಾದ, ಆರೋಗ್ಯಕರವಾದ ರವಾ ಗಂಜಿ ರೆಡಿ ಟು ಸರ್ವ್. ಸೂಪ್ ತಯಾರಿಸ್ಕೊಳ್ಳೋಕ್ಕೆ ಮೊದಲು ಒಂದು ಕುಕ್ಕರ್ನ ಒಲೆ ಮೇಲಿಟ್ಟು ಒಲೆ ಹಚ್ಕೊಳ್ಳೋಣ. ಇದಕ್ಕೆ 1 ಟೀ ಸ್ಪೂನಷ್ಟು ತುಪ್ಪವನ್ನು ಹಾಕಿ, ತುಪ್ಪ ಬಿಸಿಯಾದ ನಂತರ 1/4 ಟೀ ಸ್ಪೂನಷ್ಟು ಮೆಣಸು ಕಾಳನ್ನು ಹಾಕೋಣ. ಇದು ಸುಮಾರು 8-10 ಕಾಳಿದೆ. 1 ಚಿಕ್ಕ ಚೂರು ಹಸಿ ಶುಂಠಿಯನ್ನು ಹಾಕೋಣ. ಇದರ ಜೊತೆಗೆ 1/4 ಕಪ್ಪಷ್ಟು ಹೆಚ್ಚಿರುವ ಕೋಸು, 1/4 ಕಪ್ಪಷ್ಟು ಹೆಚ್ಚಿರುವ ಹುರುಳಿಕಾಯಿ ಮತ್ತು 1 ಸಣ್ಣ ಕ್ಯಾರೆಟ್ ಹೆಚ್ಚಿದ್ದು, ಇದಿಷ್ಟನ್ನು ಹಾಕೋಣ. ಇಷ್ಟು ತರಕಾರಿಗಳ ಜೊತೆಗೆ 2 ಟೇಬಲ್ ಸ್ಪೂನಷ್ಟು ತೊಗರಿಬೇಳೆ, ಇದನ್ನು ನಾನು ತೊಳೆದು ನೆನೆಸಿ ಇಟ್ಕೊಂಡಿದ್ದೀನಿ. ಈ ತೊಗರಿಬೇಳೆಯನ್ನು ಕೂಡ ಸೇರಿಸೋಣ.
ತರಕಾರಿ ಕ್ವಾಂಟಿಟಿ ನೀವು ಬೇಕಾದರೆ ಹೆಚ್ಚು ಕಮ್ಮಿ ಮಾಡಿಕೊಳ್ಬಹುದು, ತೊಂದರೆ ಇಲ್ಲ. ಈಗ ಇದಕ್ಕೆ ಸುಮಾರು 1 ಕಪ್ನಷ್ಟು ನೀರನ್ನು ಸೇರಿಸೋಣ. ಏಕೆಂದರೆ ಬೇಳೆ ಬೇಯಬೇಕಾಗಿರೋದ್ರಿಂದ ಸ್ವಲ್ಪ ನೀರು ಜಾಸ್ತಿ ಇರಲಿ. ನೀರು ಸೇರಿಸಿದ ಮೇಲೆ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ 4ರಿಂದ 5 ವಿಸಿಲ್ ಕೂಗಿಸೋಣ. ಉರಿ ಮೀಡಿಯಮ್ ಫ್ಲೇಮಲ್ಲೇ ಇರಲಿ. ಈಗ ಕುಕ್ಕರ್ ಕೂಗಿ ಆರಿದೆ. ಬೇಳೆ ತರಕಾರಿ ಕೂಡ ಚೆನ್ನಾಗಿ ಬೆಂದಿದೆ. ಇದು ಬಿಸಿ ಇದೆ. ಇದು ಪೂರ್ತಿ ಆರಿ ತಣ್ಣಗಾಗಲಿ. ನಂತರ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ನಂತರ ಈ ಬೆಂದಿರುವಂಥ ನೀರಿದೆಯಲ್ಲ ಅದು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ. ಬೇಕಿದ್ದರೆ ಇನ್ನಷ್ಟು ನೀರು ಸೇರಿಸಿ ಇದನ್ನು ನುಣ್ಣನೆ ಪೇಸ್ಟಾಗಿ ಮಾಡಿಕೊಳ್ಳೋಣ. ಇವಾಗ ಇದಾಗಿದೆ, ನುಣ್ಣನೆ ಪೇಸ್ಟೇ ತಯಾರಾಗಿದೆ. ಆದರೂ ಕೂಡ ಇದನ್ನು ಒಂದು ಸತಿ ಸೋಸ್ಕೊಂಡು ಬಿಡೋಣ. ಹುರುಳಿಕಾಯಿ ಹಾಕಿದ್ದೀವಲ್ಲ, ನಾರೇನಾರು ಇದ್ದರೆ ಬಂದುಬಿಡುತ್ತೆ ಅಂದ್ಬಿಟ್ಟು ಮತ್ತು ಮಿಕ್ಸಿಗೂ ಕೂಡ ಇನ್ನಷ್ಟು ನೀರು ಸೇರಿಸಿ ಹಾಕ್ಕೊಳ್ಳೋಣ. ಆ ನೀರನ್ನು ಕೂಡ ಸೇರಿಸ್ಕೊಳ್ಳೋಣ. ಇದನ್ನು ಈ ರೀತಿ ಪೂರ್ತಿಯಾಗಿ ಸೋಸ್ಕೊಂಡ ನಂತರ ಇದಕ್ಕೆ ಸಾಕಷ್ಟು ನೀರನ್ನು ಹಾಕಿ, ಅಂದರೆ ಸೂಪ್ ಕನ್ಸಿಸ್ಟೆನ್ಸಿಗೆ ನೀರನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ ಒಂದು ಕುದಿ ಕುದಿಸೋಣ. ಬೇಳೆ ತರಕಾರಿ ಎಲ್ಲ ಸೇರಿ ಸಾಕಷ್ಟು ಪೌಷ್ಟಿಕಾಂಶ ಇರುವ ಈ ಸೂಪನ್ನು ನೀವು ಮಿಡ್ ಮಾರ್ನಿಂಗ್ ಅಂದರೆ 11-12 ಗಂಟೆ ಟೈಮಲ್ಲಿ ಬಾಣಂತಿಗೆ ಕೊಡಬಹುದು, ಅಥವಾ ಸಂಜೆ ಹೊತ್ತು 5-6 ಗಂಟೆಯಲ್ಲಿ ಕೂಡ ಕೊಡಬಹುದು. ತುಂಬಾ ಹೆಲ್ದಿ ಸೂಪ್ ಇದು. ಬಾಣಂತಿ ಸಾಮಾನ್ಯವಾಗಿ ಅನುಭವಿಸುವಂತಹ ಸುಸ್ತು, ನಿಶಕ್ತಿ ಎಲ್ಲನೂ ಕೂಡ ಇದರಿಂದ ಕಮ್ಮಿ ಆಗುತ್ತೆ. ಈಗ ನಮ್ಮ ಹೆಲ್ದಿ ದಾಲ್ ವೆಜ್ ಸೂಪ್ ರೆಡಿ ಟು ಸರ್ವ್. ಈ ಟೇಸ್ಟಿಯಾದ ಬ್ರೇಕ್ಫಾಸ್ಟ್ನ ತಯಾರಿಸೋಕ್ಕೆ ಮೊದಲು ಬಾಣಲೆಯನ್ನು ಒಲೆ ಮೇಲಿಟ್ಟು ಒಲೆ ಹಚ್ಕೊಳ್ಳೋಣ. ಈ ಬಾಣಲೆಗೆ ನೀವು 1 ಅಳತೆಯಷ್ಟು ಅಕ್ಕಿ ತರಿ, ನೀವು ಇದನ್ನು ಮನೆಯಲ್ಲಿ ಕೂಡ ತಯಾರು ಮಾಡ್ಕೊಳ್ಬಹುದು ಅಥವಾ ಅಂಗಡಿಯಿಂದನಾದ್ರೂ ತಂದಿದ್ದಿರಬಹುದು. ಈ ಅಕ್ಕಿ ತರಿಯನ್ನು ನಿಮಗೆ ಬೇಕಾದ ಯಾವುದೇ ಅಳತೆ 1 ಅಳತೆ ಹಾಕ್ಕೊಂಡು ಏನೂ ಜಿಡ್ಡು ಸೇರಿಸದೆ ಸಣ್ಣ ಉರಿನಲ್ಲಿ ಘಮ್ ಅನ್ನೋವರೆಗೂ ಹುರ್ಕೊಳ್ಬೇಕು. ಇದು ರವೆಗಿಂತ ಸ್ವಲ್ಪ ಜಾಸ್ತಿ ಟೈಮೇ ತಗೊಳ್ಳುತ್ತೆ ಹುರಿಯೋಕ್ಕೆ. ಎಷ್ಟರವರೆಗೂ ಹುರಿಬೇಕು ಅಂದರೆ ಇದು ತುಂಬ ಲೈಟ್ ಆಗುತ್ತೆ. ಅಂದರೆ ನೀವು 2 ಕಾಳನ್ನು ಬಾಯಿಗೆ ಹಾಕ್ಕೊಂಡು ಅಗೆದಾಗ ಹಗೂರಕ್ಕೆ ಅಗಿಯೋ ಥರ ಇರಬೇಕು, ಅಷ್ಟರ ಮಟ್ಟಿಗೆ ಆಗಬೇಕು. ಈಗ ಇದಾಗಿದೆ. ಇದನ್ನು ಒಲೆ ಆಫ್ ಮಾಡಿಬಿಟ್ಟು ಒಂದು ಪಕ್ಕಕ್ಕೆ ತೆಗೆದಿಟ್ಕೊಂಡು ಬಿಡೋಣ. ನೆಕ್ಸ್ಟ್ ನಾವು ಅದೇ ಬಾಣಲೆ ಅಥವಾ ಬೇರೆ ಒಂದು ಪ್ಯಾನ್ನ ಒಲೆ ಮೇಲಿಟ್ಟು ಒಲೆ ಹಚ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ಳೋಣ. ತುಪ್ಪ ಬಿಸಿ ಆಗತ್ತಲು 1/4 ಟೀ ಸ್ಪೂನ್ ಸಾಸಿವೆ ಮತ್ತು ಅರ್ಧ ಟೀ ಸ್ಪೂನ್ ಜೀರಿಗೆ ಸೇರಿಸಿ ಒಗ್ಗರಣೆ ತಯಾರಿಸ್ಕೊಳ್ಳೋಣ. ಸಾಸಿವೆ ಚಿಟ್ಕುಟ್ಟಲು ಹೆಚ್ಚಿದ ಹಸಿಮೆಣಸಿನ್ಕಾಯಿ ಸುಮ್ಮನೆ ಒಂದೇ ಒಂದು ಹಾಕ್ಕೊಳ್ಳೋಣ. ಹೆಚ್ಚಿಗೆ ಖಾರ ಬೇಡ. ಬೇಕು ಅಂದರೆ ನೀವು ಹಸಿಮೆಣಸಿನ್ಕಾಯಿನ ಸ್ಕಿಪ್ ಕೂಡ ಮಾಡಬಹುದು. ಹಸಿಮೆಣಸಿನ್ಕಾಯಿನ ಬಾಡಿಸ್ಕೊಂಡ ನಂತರ ಈ ಒಗ್ಗರಣೆಗೆ ಸಣ್ಣಕ್ಕೆ ಹೆಚ್ಚಿದ ಸಬ್ಬಸಿಗೆ ಸೊಪ್ಪನ್ನು ಹಾಕೋಣ. ನಾನಿಲ್ಲಿ 1 ಸಣ್ಣ ಕಟ್ಟಷ್ಟು ತೊಗೊಂಡಿದ್ದೀನಿ. ಸೊಪ್ಪು ಹಾಕಿದ ನಂತರ ಈ ಹಸಿ ವಾಸನೆ ಹೋಗೋವರೆಗೂ 1 ನಿಮಿಷ ಬಾಡಿಸ್ಬೇಕು. ಬಾಣಂತಿ ಆಹಾರದಲ್ಲಿ ಮುಖ್ಯವಾಗಿ ಇರಬೇಕಾದ್ದು ಈ ಸಬ್ಬಸಿಗೆ ಸೊಪ್ಪು. ಇದು ಎದೆ ಹಾಲನ್ನು ಜಾಸ್ತಿ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಆದರೆ ಕೆಲವರಿಗೆ ಸಬ್ಬಸಿಗೆ ಸೊಪ್ಪಿನ ಪಲ್ಯ ಒಂಥರ ಆ ವಾಸನೆ ಇಷ್ಟ ಆಗೋದಿಲ್ಲ, ಅಂಥವ್ರಿಗೆ ಈ ತಿಂಡಿ ಮಾಡಿ ಕೊಡಬಹುದು. ಈಗ ಸೊಪ್ಪಿನ ಹಸಿ ವಾಸನೆ ಹೋಗಿದೆ. ಈಗ ನಾನಿದಕ್ಕೆ 1 ಮೀಡಿಯಮ್ ಸೈಜಿನ ಕ್ಯಾರೆಟ್, ಅಂದರೆ ಸಿಪ್ಪೆ ತೆಗೆದು ತುರಿದಿರುವಂಥ ಕ್ಯಾರೆಟನ್ನು ಸೇರಿಸ್ತಾ ಇದ್ದೀನಿ. ಕ್ಯಾರೆಟನ್ನು ಸೇರಿಸಿದ ಮೇಲೆ ಒಂದು 30 ಸೆಕೆಂಡ್ಸ್ ಅಥವಾ 1 ನಿಮಿಷ ಹುರಿದ್ರೆ ಸಾಕು. ಈ ಕ್ಯಾರೆಟ್ ಕೂಡ ಅಷ್ಟೇ, ಜೀರ್ಣಿಸ್ಕೊಳ್ಳೋಕ್ಕೂ ಕೂಡ ತುಂಬ ಸುಲಭ. ಹಾಗೆಯೇ ವಿಟಮಿನ್ಗಳು ಹೆಚ್ಚಾಗಿರೋದ್ರಿಂದ ಇದರ ಸೇವನೆ ಬಾಣಂತಿಗೆ ತುಂಬಾ ಒಳ್ಳೆಯದು. ಈಗ ಕ್ಯಾರೆಟ್ ಕೂಡ ಆಗಿದೆ. ಈಗ ಇದಕ್ಕೆ ನಾವು ಯಾವ ಅಳತೆಯಲ್ಲಿ ಅಕ್ಕಿ ತರಿ ತಗೊಂಡಿರ್ತೀವೋ ಅದೇ ಅಳತೆಯಲ್ಲಿ 2.5 ನೀರನ್ನು ಹಾಕಬೇಕು. ನಾನು ಈ ಕಪ್ಪಲ್ಲಿ ತಗೊಂಡಿದ್ದೆ, ಹಾಗಾಗಿ ಇದೇ ಕಪ್ಪಲ್ಲಿ 2.5 ಕಪ್ ನೀರು ಹಾಕ್ತಾಯಿದ್ದೀನಿ. ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ತುರಿ, ಇದಕ್ಕೆ ಒಂದು ಅಳತೆ ಅಂತೇನಿಲ್ಲ, ಒಂದು 2-3 ಸ್ಪೂನಷ್ಟು ಹಾಕಬಹುದು. ಒಣ ಕೊಬ್ಬರಿ ತುರಿಯನ್ನು ಸೇರಿಸೋಣ.
ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸೋಣ. ನಾನು ತಗೊಂಡಿರೋ ಕಪ್ಪಿನ ಅಳತೆಗೆ ನಾನು 1 ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಉಪ್ಪು ಸೇರಿಸಿದ ನಂತರ ಇದು ಒಂದು ಕುದಿ ಬರಲಿ. ಉಪ್ಪು ತರಕಾರಿ ಜೊತೆಗೆ ಸ್ವಲ್ಪ ಮಿಕ್ಸ್ ಆಗಲಿ. ನಂತರ ಇದಕ್ಕೆ ನಾವು ಹುರಿದಿಟ್ಕೊಂಡಿರುವಂತಹ ಅಕ್ಕಿ ತರಿಯನ್ನು ಸೇರಿಸೋಣ. ಅಕ್ಕಿ ತರಿ ಸೇರಿಸಿದ ನಂತರ ಇದನ್ನು ಚೆನ್ನಾಗಿ ಗಂಟಿಲ್ಲದಂತೆ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೊಂದು ತಟ್ಟೆ ಮುಚ್ಚಿ ಒಲೆ ಆಫ್ ಮಾಡಿ 5 ರಿಂದ 10 ನಿಮಿಷ ಹೀಗೆ ಬಿಟ್ಬಿಡೋಣ. ಅಕ್ಕಿ ತರಿ ಆ ಬಿಸಿಗೇನೆ ಅರ್ಧಂಬರ್ಧ ಬೆಂದ ಹಾಗೆ ಆಗಿರುತ್ತೆ. ಈಗ 10 ನಿಮಿಷ ಆಗಿದೆ. ಓಪನ್ ಮಾಡಿ ನೋಡೋಣ ಇದು ಹೇಗಾಗಿದೆ ಅಂತ. ನೋಡಿ ಎಷ್ಟು ನೀಟಾಗಿ ಸೆಟ್ ಆಗಿದೆ ಮತ್ತು ಸುಮಾರು ಬೆಂದುಬಿಟ್ಟಿದೆ. ಇದರಿಂದ ನಾವು ನುಚ್ಚುನುಂಡಿಯ ರೀತಿ ಉಂಡೆಗಳನ್ನು ತಯಾರಿಸ್ಕೊಳ್ಬೇಕು. ಇದಿನ್ನೂ ತುಂಬಾ ಬಿಸಿಯಾಗಿದೆ. ನಿಮಗೆ ಅಕಸ್ಮಾತ್ ಇದು ತುಂಬ ಪುಡಿಯಾಗಿದೆ ಅನಿಸಿದ್ರೆ ಈಗಲೂ ಕೂಡ ಸ್ವಲ್ಪ ನೀರನ್ನು ಇದಕ್ಕೆ ಚುಮುಕಿಸ್ಕೊಳ್ಬೋದು. ಆಗ ನಿಮಗೆ ಉಂಡೆ ಕಟ್ಟಕ್ಕೆ ಬರುತ್ತೆ. ನಾನಿಲ್ಲಿ 1-2 ಹಿಡಿಯಷ್ಟು ನೀರನ್ನು ಚುಮುಕಿಸ್ಕೊಳ್ತಾ ಇದ್ದೀನಿ. ಈ ಹಿಟ್ಟು ಬಿಸಿ ಆರೋ ಅಷ್ಟರಲ್ಲಿ ನಾವು ಒಂದು ಕುಕ್ಕರ್ ಅಥವಾ ಇಡ್ಲಿ ಕುಕ್ಕರ್ನ ಒಲೆ ಮೇಲಿಟ್ಟು ಒಲೆ ಹಚ್ಕೊಳ್ಳೋಣ. ತಳಕ್ಕೆ ಸ್ವಲ್ಪ ನೀರು ಕೂಡ ಹಾಕೋಣ. ಒಂದು ತಟ್ಟೆಗೆ ಚೆನ್ನಾಗಿ ಎಣ್ಣೆ ಸವರಿ ಇಟ್ಕೊಳ್ಳೋಣ. ಈ ಪಾತ್ರೆ ಅಥವಾ ತಟ್ಟೆಯಲ್ಲಿ ಅಕ್ಕಿ ತರಿಯ ಹಿಟ್ಟಿನಿಂದ ಈ ರೀತಿ ಉಂಡೆಗಳನ್ನು ತಯಾರಿಸಿ ಜೋಡಿಸ್ಕೊಳ್ಳೋಣ. ಆದಷ್ಟು ಒಂದಕ್ಕೊಂದು ಉಂಡೆಗಳು ತಗಲದೇ ಇರಲಿ. ಇದು ಉಂಡೆ ಅಲ್ಲದೆ ಈ ರೀತಿ ತಟ್ಟಿ ಕೂಡ ನೀವು ಬೇಯಿಸ್ಬೋದು. ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಕೊಳ್ಬೋದು. ಈ ರೀತಿ ಮಾಡಿದ ಉಂಡೆಗಳನ್ನು ಕುಕ್ಕರ್ ಮುಚ್ಚಳ ಮುಚ್ಚಿ ವೆಯ್ಟ್ ಹಾಕೋದು ಬೇಡ. ಆವಿಯಲ್ಲಿ ಸುಮ್ಮನೆ ಒಂದು ಲೋಟ ದಬ್ಬ ಹಾಕಿ 8 ರಿಂದ 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಬೇಕು. ಈಗ ಇದಾಗಿದೆ. ಒಲೆ ಆಫ್ ಮಾಡಿದ್ಮೇಲೆ 1-2 ನಿಮಿಷ ಬಿಟ್ಟು ಓಪನ್ ಮಾಡೋಣ. ನೋಡಿ ಈ ರೀತಿ ಮುಟ್ಟಿದ್ರೆ ಕೈಗೆ ಅಂಟ್ತಾ ಇಲ್ಲ, ಆಗ ಪೂರ್ತಿ ಬೆಂದಿದೆ ಅಂತ ಅರ್ಥ. ಇಷ್ಟ ಆದರೆ ನಮ್ಮ ಬಾಣಂತಿಯ ಹೆಲ್ದಿ ಬ್ರೇಕ್ಫಾಸ್ಟ್ ರೆಡಿ ಟು ಸರ್ವ್. ನೋಡ್ಕೊಂಡ್ರಲ್ವಾ? ನಿಮಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಮುಂದಿನ ಭಾಗದಲ್ಲಿ ಬಾಣಂತಿ ಅನುಸರಿಸಬೇಕಾದ ಕೆಲವು ಸಣ್ಣ ಪುಟ್ಟ ರೀತಿ ನೀತಿಗಳು, ಅವಳು ಮಾಡಬಹುದಾದಂಥ ವ್ಯಾಯಾಮ, ಇವುಗಳ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನಮಸ್ಕಾರ.